ಆತ್ಮೀಯರೇ, ಎಲ್ಲರಿಗೂ ನಮಸ್ಕಾರಗಳು. ನಾನು ಪ್ರೊಫೆಸರ್ ಪಿ ಎಂ ಚೋಗ್ಲಾ. ಇವತ್ತಿನ ಎಪಿಸೋಡ್ನಲ್ಲಿ ಚರ್ಚೆ ಮಾಡ್ತಕ್ಕಂಥ ಒಂದು ವಿಷಯ BA 5th ಸೆಮಿಸ್ಟರ್ ಪೇಪರ್ ನಂಬರ್ 5, ದಟ್ ಈಸ್ ಮೇಜರ್ ಆರ್ ಕೋರ್ ಪೇಪರ್ ಆ್ಯಂಡ್ ಪಬ್ಲಿಕ್ ಎಕನಾಮಿಕ್ಸ್ ಸಿಲೆಬಸ್ ಆ್ಯಸ್ ಪರ್ SCP ಸಿಲೆಬಸ್. ಸಾರ್ವಜನಿಕ ಅರ್ಥಶಾಸ್ತ್ರ ಪತ್ರಿಕೆ ಸಂಖ್ಯೆ 5 ಪಠ್ಯಕ್ರಮ SCP ಪಠ್ಯಕ್ರಮದ ಪ್ರಕಾರ. ಆತ್ಮೀಯರೇ, ಈ ಪಠ್ಯಕ್ರಮ ಅಕಾರ್ಡಿಂಗ್ ಟು ಕಿತ್ತೂರು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿ ಇರ್ತಕ್ಕಂಥದ್ದು. ದಿ ಅಕಾಡೆಮಿಕ್ ಇಯರ್ ವಿಲ್ ಬಿ 2026-27 and the structure of the paper will be, see, semester will be 5 and major or core paper public economics, teaching hours per week 5, total credits 4, IMRs will be given 20, sem and exam marks will be 80, total 100 and duration of the sem and exam 3. ಓಕೆ, ಸೊ ನಾವು ಈಗ ಚರ್ಚೆ ಮಾಡ್ತಕ್ಕಂಥದ್ದು ಈ ವಿಷಯಕ್ಕೆ ಸಂಬಂಧಪಟ್ಟಿರುತ್ತೆ, ಅಂದರೆ ಸಾರ್ವಜನಿಕ ಅರ್ಥಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಅಂಶವನ್ನು ಚರ್ಚೆ ಮಾಡ್ತಕ್ಕಂಥದ್ದು. ಆಮೇಲೆ ಒಂದು ವಿಷಯ ಏನಪ್ಪ ಅಂತಂದರೆ ಸ್ಪೆಷಲೈಜೇಷನ್ ಎನಿ ಒನ್ ಅಂತ ಹೇಳಿದ್ದಾರೆ. ಇದ್ರ ಜೊತೆಗೆ ಅಂದರೆ ಪಬ್ಲಿಕ್ ಎಕನಾಮಿಕ್ಸ್ ಜೊತೆಗೆ ಐದರ್ ವಿ ಕ್ಯಾನ್ ಸೆಲೆಕ್ಟ್ ಡೆವಲಪ್ಮೆಂಟ್ ಎಕನಾಮಿಕ್ಸ್ ಆರ್ ಇಂಡಸ್ಟ್ರಿಯಲ್ ಎಕನಾಮಿಕ್ಸ್ ಆರ್ ಎಕನಾಮಿಕ್ಸ್ ಆಫ್ ಪಾಪ್ಯುಲೇಷನ್ ಸ್ಟಡೀಸ್. ಸೊ ಇಲ್ಲಿ 3 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನಪ್ಪ ಅಂತಂತಂದರೆ 3 ಆಯ್ಕೆಗಳಲ್ಲಿ ಒಂದು ಸಬ್ಜೆಕ್ಟನ್ನು ತೊಗೋಬೇಕಂತ ಹೇಳಿದೆ. ಇನ್ ಕೇಸ್ ಏನಾದರೂ ವರ್ಕ್ಲೋಡ್ ಫಾಲ್ ಆಗ್ತಿತ್ತು ಅಥವಾ ಏನಾದರೂ ಸಂಖ್ಯೆ ಬಹಳಷ್ಟು ಇತ್ತು ಅಥವಾ ವಿದ್ಯಾರ್ಥಿಗಳು ಒಂದಿಷ್ಟು ಗ್ರೂಪು ಸರ್ ನಮಗೆ ಡೆವಲಪ್ಮೆಂಟ್ ಎಕನಾಮಿಕ್ಸ್ ಬೇಕು ಅಥವಾ ನಮಗೆ ಇಂಡಸ್ಟ್ರಿಯಲ್ ಎಕನಾಮಿಕ್ಸ್ ಬೇಕು ಅಥವಾ ನಮಗೆ ಒಂದು ಗ್ರೂಪು ಸರ್ ನಮಗೆ ಯಾವುದು ಎಕನಾಮಿಕ್ಸ್ ಆಫ್ ಪಾಪ್ಯುಲೇಷನ್ ಸ್ಟಡೀಸ್ ಬೇಕು ಅಂದಾಗ ಅಲ್ಲಿ 2 A-B ಅಂಥೇಳಿ ಮಾಡಿಕೊಂಡು ನಾವು ಗ್ರೂಪ್ ಮಾಡಿಕೊಂಡು ಕೂಡ ನಾವೇನು ಮಾಡ್ಬೋದು, ಇಲ್ಲಿ ವಿಷಯಗಳನ್ನು ಕೊಡ್ಬೋದು. ಅಂದರೆ 2 ವಿಷಯಗಳನ್ನು ಇಲ್ಲಿ ಆಯ್ಕೆ ಮಾಡಿಕೊಳ್ಬೋದು. ಇದು ಒಂದು ಅವಕಾಶ ಇದೆ. ಅಂದರೆ ಇಲ್ಲಿ ವರ್ಕ್ಲೋಡ್ ಕೂಡ ಹೆಚ್ಚಾಗ್ತದೆ. ಅದರ ಜೊತೆಗೆ ವಿದ್ಯಾರ್ಥಿಗಳ ಒಂದು ಅಪೇಕ್ಷೆಗೆ ತಕ್ಕ ಹಾಗೆ ನಾವೇನಪ್ಪ ಅಂತಂತಂದರೆ ಅನುಕೂಲ ಮಾಡಿಕೊಟ್ಟಂತಾಗ್ತದೆ. ಅದರ ಜೊತೆಗೆ ಏನಪ್ಪ ಅಂತಂದ್ರೆ ಸ್ಕಿಲ್ ಕೋರ್ಸ್ ಸಂಬಂಧಪಟ್ಟಿರುವಂತೆ ಎಕನಾಮಿಕ್ಸ್ ಆಫ್ ಎಂಟರ್ಪ್ರಿನ್ಯೂರ್ಶಿಪ್ ಅಂತ ಹೇಳಿದೆ. ಸೊ ಟೋಟಲ್ ಟೀಚಿಂಗ್ ಅವರ್ಸ್ ವಿಲ್ ಬಿ 4 and credits will be 2, IMRs will be 10, sem and exam marks will be 40, total marks will be 5, duration exam that is 2 hours. Okay, then we will go to the syllabus. Dear students, unit number 1, introduction to public economics. Total 15 hours of teaching and public economics, meaning, scope, importance, public economics versus private, public finance versus private finance, types of goods, that is public, private, merit goods, public goods versus private goods, Paul Samuelson's theory of public goods, principles of maximum social advantage, market failures meaning, causes and role of externalities, market failures and role of government. ಘಟಕ ಸಂಖ್ಯೆ 1, ಸಾರ್ವಜನಿಕ ಅರ್ಥಶಾಸ್ತ್ರದ ಪರಿಚಯ. 15 ಗಂಟೆಗಳ ಬೋಧನಾವಧಿಗಾಗಿ ಸಾರ್ವಜನಿಕ ಅರ್ಥಶಾಸ್ತ್ರ, ಇದರ ಅರ್ಥ, ವ್ಯಾಪ್ತಿ, ಮಹತ್ವ, ಸಾರ್ವಜನಿಕ ಹಣಕಾಸು ಮತ್ತು ಖಾಸಗಿ ಹಣಕಾಸು. ಸರಕುಗಳ ವಿಧಗಳು, ಇದರಲ್ಲಿ ಮುಖ್ಯವಾಗಿ ಸಾರ್ವಜನಿಕ, ಖಾಸಗಿ, ಅರ್ಹತಾ ಸರಕುಗಳು, ಮೆರಿಟ್ ಗೂಡ್ಸ್ ಅಂತ ಹೇಳಿ ಕರಿತೀವಿ. ಆಮೇಲೆ ಸಾರ್ವಜನಿಕ ಸರಕುಗಳು ಮತ್ತು ಖಾಸಗಿ ಸರಕುಗಳು. ಆಮೇಲೆ ಪಾಲ್ ಸ್ಯಾಮ್ಯುಯಲ್ಸನ್ ಅವರ ಸಾರ್ವಜನಿಕ ಸರಕುಗಳ ಸಿದ್ಧಾಂತ. ಗರಿಷ್ಠ ಸಾಮಾಜಿಕ ಲಾಭದ ತತ್ವ. ಮಾರುಕಟ್ಟೆ ವೈಫಲ್ಯಗಳು, ಇದರ ಅರ್ಥ, ಕಾರಣ, ಬಾಹ್ಯ ಪ್ರಭಾವಗಳು, ಪಾತ್ರ, ಮಾರುಕಟ್ಟೆ ವೈಫಲ್ಯ ಮತ್ತು ಸರ್ಕಾರದ ಪಾತ್ರ ಅನ್ನುವಂಥ ವಿಚಾರಗಳನ್ನು ಇಲ್ಲಿ ತಿಳ್ಕೊಳ್ಳಿಕ್ಕೆ ಸಾಧ್ಯ. ದೆನ್ ಯೂನಿಟ್ ನಂಬರ್ 2, ಪಬ್ಲಿಕ್ ರೆವೆನ್ಯೂ. 10 hours of teaching, public revenue, meaning, sources of public revenue, taxation, types of tax, direct versus indirect tax,
and progressive, regressive, digressive, and proportional taxes, canons of taxation, concept of impact, incidence, and shifting of tax, effect of tax on production, distribution, taxable capacity, meaning and determinants, goods and services tax, that is GST in India, meaning, objectives, types, and recent GST rates. ಘಟಕ ಸಂಖ್ಯೆ 2 ಸಾರ್ವಜನಿಕ ಆದಾಯ 10 ಗಂಟೆಗಳ ಬೋಧನಾವಧಿಗಾಗಿ ಸಾರ್ವಜನಿಕ ಆದಾಯ, ಇದರ ಅರ್ಥ, ಸಾರ್ವಜನಿಕ ಆದಾಯದ ಮೂಲಗಳು, ತೆರಿಗೆಯ ವಿಧಗಳು, ಪ್ರತ್ಯಕ್ಷ ಮತ್ತು ಪರೋಕ್ಷ ತೆರಿಗೆಗಳು, ಪ್ರಗತಿಪರ, ಪ್ರತಿಗಾಮಿ, ಡಿಗ್ರೆಸಿವ್ ಮತ್ತು ಪ್ರಮಾಣಾನುಗಾಮಿ ತೆರಿಗೆಗಳು, ತೆರಿಗೆಯ ಸೂತ್ರಗಳು, ತೆರಿಗೆಯ ಆಪಾತ, ಆಮೇಲೆ ಏನಪ್ಪ ಅಂತಂದರೆ ವರ್ಗಾವಣೆಯ ಪರಿಕಲ್ಪನೆ, ಉತ್ಪಾದನೆ ವಿತರಣೆಯ ಮೇಲಿನ ತೆರಿಗೆಯ ಪರಿಣಾಮಗಳು, ತೆರಿಗೆ ಸಾಮರ್ಥ್ಯ, ಅರ್ಥ ಮತ್ತು ನಿರ್ಧಾರಕಗಳು, ಭಾರತದಲ್ಲಿ ಸರಕು ಮತ್ತು ಸೇವಾ ತೆರಿಗೆ, ಇದರ ಅರ್ಥ, ಉದ್ದೇಶಗಳು, ವಿಧಗಳು, ಇತ್ತೀಚಿನ GST ದರಗಳನ್ನು ಕುರಿತಾಗಿ ಚರ್ಚೆ ಮಾಡ್ತಾರೆ. ಕನ್ಸಿಡರ್ ಯೂನಿಟ್ ನಂಬರ್ 3 ಪಬ್ಲಿಕ್ ಎಕ್ಸ್ಪೆಂಡಿಚರ್ 8 hours of teaching. Public expenditure, its meaning, classification of public expenditure, canons of public expenditure, causes for the growth of public expenditure, theories, that is Wagner's law, Peacock-Weismann's hypothesis, effect of public expenditure on production and distribution and welfare. ಘಟಕ ಸಂಖ್ಯೆ 3 ಸಾರ್ವಜನಿಕ ವೆಚ್ಚ. ಸಾರ್ವಜನಿಕ ವೆಚ್ಚ, ಇದರ ಅರ್ಥ, ಸಾರ್ವಜನಿಕ ವೆಚ್ಚದ ವರ್ಗೀಕರಣ, ಸಾರ್ವಜನಿಕ ವೆಚ್ಚದ ಸೂತ್ರಗಳು, ಸಾರ್ವಜನಿಕ ವೆಚ್ಚದ ಬೆಳವಣಿಗೆಗೆ ಕಾರಣಗಳು, ಸಿದ್ಧಾಂತಗಳಲ್ಲಿ ಮುಖ್ಯವಾಗಿ ವ್ಯಾಗ್ನರ್ ನಿಯಮ, ಪಿಕಾಕ್ ವೈಸ್ಮನ್ ಪರಿಕಲ್ಪನೆ, ಉತ್ಪಾದನೆ, ವಿತರಣೆ ಮತ್ತು ಕಲ್ಯಾಣದ ಮೇಲಿನ ಸಾರ್ವಜನಿಕ ವೆಚ್ಚದ ಪರಿಣಾಮಗಳು. ಕನ್ಸಿಡರ್ ಯೂನಿಟ್ ನಂಬರ್ 4 ಪಬ್ಲಿಕ್ ಡೆಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ 12 hours of teaching hours. Then here public debt, its meaning, purpose, types, effects, sources of public borrowing, burden of public debt, Ricardian Keynesian views, international equity of public debt, causes of the rise in public debt, methods of debt redemption, debt management, trends in public debt since 1991 in India. ಘಟಕ ಸಂಖ್ಯೆ 4 ಸಾರ್ವಜನಿಕ ಸಾಲ ಮತ್ತು ನಿರ್ವಹಣೆ. ಸಾರ್ವಜನಿಕ ಸಾಲ, ಇದರ ಅರ್ಥ, ಉದ್ದೇಶ, ವಿಧಗಳು ಮತ್ತು ಪರಿಣಾಮಗಳು, ಸಾರ್ವಜನಿಕ ಸಾಲದ ಮೂಲಗಳು, ಸಾರ್ವಜನಿಕ ಸಾಲದ ಹೊರೆ, ರಿಕಾರ್ಡಿಯನ್ ಮತ್ತು ಕೆನ್ಸಿಯನ್ ದೃಷ್ಟಿಕೋನಗಳು, ಸಾರ್ವಜನಿಕ ಸಾಲದ ಅಂತರ ಪೀಳಿಗೆಯ ಸಮಾನತೆ, ಸಾರ್ವಜನಿಕ ಸಾಲದ ಏರಿಕೆಗೆ ಕಾರಣಗಳು, ಸಾಲ ವಿಮೋಚನೆಯ ವಿಧಾನಗಳು, ಸಾಲ ನಿರ್ವಹಣೆ, ಭಾರತದಲ್ಲಿ 1991ರಿಂದ ಸಾರ್ವಜನಿಕ ಸಾಲದ ಪ್ರವೃತ್ತಿಗಳು. ದೆನ್ ಯೂನಿಟ್ ನಂಬರ್ 5 ಬಜೆಟ್, ಫಿಸ್ಕಲ್ ಪಾಲಿಸಿ ಆ್ಯಂಡ್ ಡೆಫಿಸಿಟ್ ಮ್ಯಾನೇಜ್ಮೆಂಟ್ 15 hours of teaching. Budget, its meaning, components, types of budget, budgeting process, economic and functional classification of the budget, budget deficits, its meaning, types, calculation, fiscal policy, meaning, objectives and tools, deficit financing, meaning, objectives, advantages and disadvantages of deficit financing, FRBM Act, current budget analysis. And ಯೂನಿಟ್ ನಂಬರ್ 5 ಆಯವ್ಯಯ, ವಿತ್ತೀಯ ನೀತಿ ಮತ್ತು ಕೊರತೆ ನಿರ್ವಹಣೆ 15 ಗಂಟೆಗಳ ಬೋಧನಾವಧಿ. ಆಯವ್ಯಯ, ಅದರ ಅರ್ಥ, ಬಜೆಟ್ನ ಘಟಕಗಳು, ವಿಧಗಳು, ಆಯವ್ಯಯ ಪ್ರಕ್ರಿಯೆ, ಆಯವ್ಯಯ ಆರ್ಥಿಕ ಮತ್ತು ಕ್ರಿಯಾತ್ಮಕ ವರ್ಗೀಕರಣ, ಆಯವ್ಯಯ ಕೊರತೆಗಳು, ಇದರ ಅರ್ಥ, ವಿಧಗಳು ಮತ್ತು ಲೆಕ್ಕಾಚಾರ, ವಿತ್ತೀಯ ನೀತಿ, ಅರ್ಥ, ಉದ್ದೇಶಗಳು ಮತ್ತು ಉಪಕರಣಗಳು, ಅಂದರೆ ಕಂಪೋನೆಂಟ್ಸ್, ಆಮೇಲೆ ಕೊರತೆ ಹಣಕಾಸು, ಡೆಫಿಸಿಟ್ ಫೈನಾನ್ಸಿಂಗ್, ಇದರ ಅರ್ಥ, ವಿಧಾನಗಳು, ಕೊರತೆ ಹಣಕಾಸಿನ ಅನುಕೂಲಗಳು ಮತ್ತು ಅನಾನುಕೂಲಗಳು, FRBM ಕಾಯ್ದೆ, ಪ್ರಸ್ತುತ ಬಜೆಟ್ ವಿಶ್ಲೇಷಣೆ. ಆದ್ಮೇಲೆ ಇದಾಗಿತ್ತು 5 ಘಟಕಕ್ಕೆ ಸಂಬಂಧಪಟ್ಟಿರುವಂತೆ ಪತ್ರಿಕೆ ಸಂಖ್ಯೆ 5ಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪಠ್ಯಕ್ರಮ. ಇನ್ನು ಇದಕ್ಕೆ ಸಂಬಂಧಪಟ್ಟಿರುವಂತೆ ನಿಮಗೇನಾದರೂ ಅಧ್ಯಯನ ಸಾಮಗ್ರಿ ಬೇಕು ಅಂತಂದರೆ ಕರ್ನಾಟಕದಾದ್ಯಂತ ಈಗಾಗಲೇ ಸಾಕಷ್ಟು ವಿದ್ಯಾರ್ಥಿಗಳು ಅಧ್ಯಯನ ಸಾಮಗ್ರಿ, ಅಂದರೆ ಇದು ಪ್ರಿಂಟ್ ಮತ್ತು PDF ಫಾರ್ಮ್ನಲ್ಲಿ ಸಿಗ್ತಾ ಇದೆ.
ಪಡೆದು ಪರೀಕ್ಷೆಯಲ್ಲಿ ಸಾಕಷ್ಟು ಯಶಸ್ಸು ಕಂಡಿದ್ದಾರೆ. ಸಾಕಷ್ಟು ಅಂಕಗಳನ್ನು ಪಡೆದಿದ್ದಾರೆ. 100ಕ್ಕೆ 100 ಅಂಕಗಳನ್ನು ಕೂಡ ನಮ್ಮ ಮಹಾವಿದ್ಯಾಲಯದಲ್ಲಿ ಆಗಿರ್ಬೋದು, ಬೇರೆ ಬೇರೆ ಮಹಾವಿದ್ಯಾಲಯಗಳ ವಿದ್ಯಾರ್ಥಿಗಳು ಪಡೆದುಕೊಂಡಿದ್ದಾರೆ. ಇದು ಅತ್ಯಂತ ಖುಷಿ ಕೊಡ್ತಕ್ಕಂಥ ಸಂಗತಿ. ಹಾಗೆಯೇ ಆದ್ದರಿಂದ ತಮಗೇನಾದರೂ ಒಂದೇನಪ್ಪ ಅಂತಂತಂದರೆ ಅಧ್ಯಯನ ಸಾಮಗ್ರಿ ಅವಶ್ಯಕ ಇದ್ದರೆ ಈ ಮುಂದಿನ ವಾಟ್ಸಪ್ ಸಂಖ್ಯೆ 9964791356 ಸಂಖ್ಯೆಗೆ ನಿಮ್ಮ ಒಂದು ಕಮ್ಯುನಿಕೇಷನ್ ಅಡ್ರೆಸ್ ಕಳಿಸಿಕೊಡುವ ಮೂಲಕ ಪಡೆದುಕೊಳ್ಳಬಹುದು ಅಂತ ಹೇಳುತ್ತಾ ಇವತ್ತಿನ ವಿಡಿಯೋವನ್ನು ವೀಕ್ಷಣೆ ಮಾಡಿರ್ತಕ್ಕಂಥ ನಿಮಗೆ ಶುಭವಾಗಲಿ. ಧನ್ಯವಾದಗಳು. ನಮಸ್ಕಾರ.